ಇದ್ದಾಗ. ಸೊ ಪ್ಲೀಸ್ ಬಿ ಕೇರ್ಫುಲ್ ಇಫ್ ಯು ಆರ್ ಯೂಸಿಂಗ್ ಎಂಬ್ರಾಲಿಸಿಸ್ ಮಾಯಿಶ್ಚರೈಸರ್. ಓ ಮೈ ಗಾಡ್, ತುಂಬ ಬೇಜಾರಾಗುತ್ತೆ. ಅದೇನಕ್ಕೆ ಈ ಥರ ಪ್ಯಾಕೇಜಿಂಗಲ್ಲಿ ಕೊಡ್ತಾರೋ ಏನೋ. ಸೊ ಐ ಫೌಂಡ್ ದಿಸ್ ಬಾಕ್ಸ್. ಇದು ಫೇಶಿಯಲ್ದು ಖಾಲಿ ಬಾಕ್ಸ್ ಇತ್ತು. ಸೊ ಇಟ್ಟಿರ್ತೀನಿ ಈ ಥರದ್ದೆಲ್ಲ. ಸೊ ಇದರಲ್ಲಿ ನಾನು ಅದೆಲ್ಲ ಮಾಯ್ಶ್ಚರೈಸರ್ ಹಾಕಿದ್ರಲ್ಲಿ ಇಟ್ಬಿಡ್ತೇನೆ. ನೆಕ್ಸ್ಟ್ ಆಗೋ ಡಿಸಾಸ್ಟರ್ನೆಲ್ಲ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ತುಂಬ ಹರ್ಟ್ ಆಗುತ್ತೆ ಬಿಕಾಸ್ ಇದು ತುಂಬ ಕಾಸ್ಟ್ಲಿ. ಅರೌಂಡ್ ಇಟ್ಸ್ 2700 2800 ಅನಿಸುತ್ತೆ. ಬಿಕಾಸ್ ಇದೊಂಥರ ಆಯಿಂಟ್ಮೆಂಟ್ ಕೊಡ್ತಾರಲ್ವ, ಆ ಥರ ಸ್ಟ್ರಕ್ಚರಲ್ಲಿರುತ್ತೆ ಪ್ಯಾಕಿಂಗು. ಸೊ ಎಲ್ಲ ಎತ್ತಿಡ್ತಿದ್ದೀನಿ, ಏನೂ ಆಗಿಲ್ಲ ಇನ್ನು. ಕಂಪ್ಲೀಟ್ ಪ್ರಾಡಕ್ಟ್ನ ನಾನು ಈ ಸ್ಟೋರ್ ಮಾಡ್ಕೊಬಿಡೋಣ ಇದು ಬಾಕ್ಸಲ್ಲಿ ಅಂತ ಅಂದ್ಕೊಂಡ್ರೆ, ಪ್ರೆಸ್ ಮಾಡ್ತಿದ್ರೆ ಇವಾಗ ಗೊತ್ತಾಗ್ತಿದೆ ಎಲ್ಲಿ ಕಟ್ಟಾಗಿದೆ, ಎಷ್ಟು ಕಟ್ಟಾಗಿದೆ ಅಂತ ನೋಡಿ. ಸೊ ಇವಾಗ ನನ್ನ ಹ್ಯಾಂಡಲ್ ಆಗಿರೋದನ್ನೆಲ್ಲ ನನಗೆ ವೇಸ್ಟ್ ಮಾಡೋಕ್ಕೆ ನಿಜ ಇಷ್ಟ ಇಲ್ಲ. ಏನೂ ಹಾಕಿಲ್ಲ, ನಾನು ಜಸ್ಟ್ ಲಿಪ್ಸ್ಟಿಕ್ ಐಲೈನರ್ ಇಟ್ಟಿದ್ದೀನಿ ಬಿಟ್ಟು. ಐ ಸ್ಕ್ರಬ್ ಇಟ್. ಮೇಕಪ್ ಆರ್ಟಿಸ್ಟ್ ಸ್ಟ್ರಗಲ್ಸ್ ಅವ್ರಿಗೆ ಗೊತ್ತು. ಈವನ್ 1 ಡ್ರಾಪ್ ಪ್ರಾಡಕ್ಟ್ ಸಹ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ತುಂಬ ಶಾರ್ಪ್ ಇದೆ ಇದು ಎಡ್ಜಸ್ಸು. ಸೊ ನೀವು ಈ ಥರ ಎಂಬ್ರಾಲಿಸಿಸ್ ಮಾಯ್ಶ್ಚರೈಸರ್ ಇಟ್ಟಿದ್ರೆ ಪ್ಲೀಸ್ ದಯವಿಟ್ಟು ಅದೊಂದು ಸೇಫ್ ಪ್ಲೇಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಅದ್ರ ಮೇಲೆ ಏನು ಭಾರ ಬಿದ್ದರೆ ಅದು ಇರಲ್ಲ. ಯಾಕಂದರೆ ಅದು ಒಂಥರ ಹೇಳಿದ್ನಲ್ಲ, ಈ ಥರ ಪ್ಯಾಕಿಂಗ್ ಇರೋದ್ರಿಂದ ಅದು ಬ್ರೋಕ್ ಆಗಿ ಅದು ಈಚೆ ಬರುತ್ತೆ. ಸೊ ಪ್ಲೀಸ್ ಈ ಥರ ನೀವು ಎಂಬ್ರಾಲಿಸಿಸ್ ಇಟ್ಕೊಂಡಿದ್ರೆ ಪ್ಲೀಸ್ ಸೇಫಾಗಿ ಇಟ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು.